ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ಪದ್ಯ 1 ಗಿಡಮರ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೃತಿಕಾರರ ಪರಿಚಯ. ಹೆಸರು ಡಾಕ್ಟರ್ ಸತ್ಯಾನಂದ ಪಾತ್ರೋಟ. ಸ್ಥಳ ಬಾಗಲಕೋಟೆ. ವೃತ್ತಿ ಅಧ್ಯಾಪಕರು. ಕವನ ಸಂಕಲನಗಳು ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳು. ನಾಟಕಗಳು ನಮಗ ಯಾರೂ ಇಲ್ಲೋ ಯಪ್ಪ ಸಾಕ್ಷಿ, ಏಕಲವ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ. ಆಯ್ಕೆ ಗಿಡಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ? ಉತ್ತರ: ಯಾರೇ ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವನ್ನು ಮಾಡುತ್ತವೆ. ಪ್ರಶ್ನೆ 2. ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ? ಉತ್ತರ: ಕಡಲುಕ್ಕುವ ಚೇತನವು ಗಿಡಮರಗಳು ಚಿಗುರುವಲ್ಲಿ ಕಾಣಬರುತ್ತದೆ. ಪ್ರಶ್ನೆ 3. ಅದು ಇದು ಎಣಿಸದಿರುವುದು ಯಾವುದು? ಉತ್ತರ: ಅದು ಇದು ಎಂಬ ಭೇದ ಭಾವಗಳನ್ನು ಗಿಡಮರಗಳು ಎಣಿಸುವುದಿಲ್ಲ. ಪ್ರಶ್ನೆ 4. ಗಿಡಮರಗಳು ಹೇಗೆ ಬೆಳೆದು ಅರಳುತ್ತಿವೆ? ಉತ್ತರ: ಮಳೆ, ಚಳಿ, ಗಾಳಿ, ಬಿಸಿಲು ಲೆಕ್ಕಿಸದೆ ತಡೆದು ನಿಂತು ಗಿಡಮರಗಳು ಬೆಳೆದು ಅರಳುತ್ತಿವೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೆಳೆದು ನಿಂತ ಗಿಡಮರ ಹೇಗಿವೆ? ಉತ್ತರ: ಬೆಳೆದು ನಿಂತ ಗಿಡಮರ ಕಪ್ಪು ಬಣ್ಣದ ಬೊಡ್ಡೆಗಳು, ಹಚ್ಚ ಹಸಿರು ಎಲೆಗಳು, ನಾನಾ ಬಣ್ಣದಿಂದ ಕೂಡಿದ ಹೂಗಳು, ಹೂಗಳಿಂದ ಅಲಂಕೃತವಾಗಿ ಗಿಡಮರಗಳು ಬೆಳೆದು ನಿಂತಿವೆ. ಪ್ರಶ್ನೆ 2. ಯಾರ ಮಾತಿನಂತೆ ಮನ ಇಲ್ಲ ಏಕೆ? ಉತ್ತರ: ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ. ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ, ಜಾತಿ, ಧರ್ಮ ಮುಂತಾದವುಗಳ ಹೀನ ವಿಚಾರಗಳು ತುಂಬಿಕೊಂಡಿವೆ. ಅದಕ್ಕಾಗಿ ಮಾತಿನಂತೆ ಅವನ ಮನಸ್ಸು ಇಲ್ಲ. ಪ್ರಶ್ನೆ 3. ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ? ಉತ್ತರ: ಗಿಡಮರಗಳು ಜಾತಿ, ಧರ್ಮ, ವರ್ಣ, ಲಿಂಗ ಎಂದು ಭೇದ ಭಾವವನ್ನು ಮಾಡದೆ ಇವುಗಳನ್ನೆಲ್ಲ ಮೀರಿ ಬೆಳೆದು ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಮತ್ತು ಸಮಾನತೆಯನ್ನು ಸಾರುತ್ತಿವೆ. ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ. ಎಂಥ ಸೊಗಸು! ಏನು ಕಂಪು! ಎಂಥ ಸೊಗಸು! ಏನು ಕಂಪು! ಬೆಳೆದು ನಿಂತ ಗಿಡಮರ, ರೆಂಬೆ ಕೊಂಬೆ, ಚಿಗುರುವಲ್ಲಿ ಕಡಲುಕ್ಕುವ ಡ್ಯಾಶ್, ಚೇತನ ಮನುಷ್ಯನಲ್ಲಿ ಡ್ಯಾಶ್, ಮಾತು ಉಂಟು ಮಾತಿನಂತೆ ಡ್ಯಾಶ್, ಇಲ್ಲ ಮನ ಜಾತಿ ಗೀತಿ, ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ. ಎಂಥ ಸೊಗಸು! ಏನು ಕಂಪು! ಬೆಳೆದು ನಿಂತ ಗಿಡಮರ, ರೆಂಬೆ ಕೊಂಬೆ ಚಿಗುರುವಲ್ಲಿ
ಕಡಲುಕ್ಕುವ ಚೇತನ. ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ. ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ಬೊಡ್ಡೆ, ಮಾತು, ಅವನು, ಮನ, ಹಸಿರು, ಧರ್ಮ, ಚಿಗುರು, ಜಾತಿ, ಹೂವು, ಕೊಂಬೆ, ಅವಳು, ರೆಂಬೆ. ಮಾನವನಿಗೆ ಸಂಬಂಧಿತ ಪದಗಳು: ಮಾತು, ಧರ್ಮ, ಅವಳು, ಮನ, ಜಾತಿ, ಅವನು. ಗಿಡಮರಗಳಿಗೆ ಸಂಬಂಧಿತ ಪದಗಳು: ಬೊಡ್ಡೆ, ಚಿಗುರು, ಕೊಂಬೆ, ರೆಂಬೆ, ಹೂವು, ಹಸಿರು. ಚಟುವಟಿಕೆ: ಕೆಳಗೆ ನೀಡಿರುವ ಪದಗಳನ್ನು ಆಕಾರದಿಯಾಗಿ ಬರೆಯಿರಿ. ಬೊಡ್ಡೆ, ಕರಿದು, ಎಲೆ, ಹಸಿರು, ಹೂವು, ತರತರ, ಎಂತ, ಸೊಗಸು, ಏನು, ಕಂಪು, ಬೆಳೆ, ನಿಂತ, ಗಿಡ, ಮರ, ಮಾಡಲಿ, ದಿವ್ಯ, ಮೌನ, ರೆಂಬೆ, ಕೊಂಬೆ, ಚಿಗುರು, ಕಡಲು, ಚೇತನ. ಆಕಾರದಿಯಾಗಿ ಬರೆಯಲಾಗಿದೆ. ಎಲೆ, ಎಂತ, ಏನು, ಕರಿದು, ಕಂಪು, ಕೊಂಬೆ, ಕಡಲು, ಗಿಡ, ಚಿಗುರು, ಚೇತನ, ತರತರ, ದಿವ್ಯ, ನಿಂತ, ಬೆಳೆ, ಬೊಡ್ಡೆ, ಮರ, ಮಾಡಲಿ, ಮೌನ, ರೆಂಬೆ, ಸೊಗಸು, ಹಸಿರು, ಹೂವು. ಪ್ರಕೃತಿಯಲ್ಲಿಲ್ಲದ ಭೇದಭಾವ ಮನುಷ್ಯನಿಗೆ ಬೇಕೇ? ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಸಿದ್ಧಪಡಿಸಿ. ಉತ್ತರ: ಪ್ರಕೃತಿಯು ಯಾವುದೇ ಭೇದಭಾವವನ್ನು ಮಾಡದೆ ನಮಗೆ ಗಾಳಿ, ನೀರು, ಬೆಳಕು, ಆಹಾರವನ್ನು ನೀಡುತ್ತದೆ. ಆದರೆ ಮನುಷ್ಯ ಜಾತಿ, ಧರ್ಮ, ವರ್ಣ, ಲಿಂಗ ಎಂದು ಭೇದಭಾವ ಮಾಡುತ್ತಾ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದಾನೆ. ಪ್ರಕೃತಿಯ ಕೊಡುಗೆ ಅಪಾರ. ನಾವು ಬದುಕಲು ಆಹಾರ, ನೀರು, ಗಾಳಿ, ಆಶ್ರಯಕ್ಕಾಗಿ ಸಾಮಗ್ರಿಗಳು ಮತ್ತು ಔಷಧವನ್ನು ನೀಡುತ್ತದೆ. ಮೂಲಭೂತ ಅಗತ್ಯಗಳನ್ನು ಮೀರಿ ಪ್ರಕೃತಿಯು ಸೌಂದರ್ಯ, ಸ್ಫೂರ್ತಿ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ. ಪ್ರಕೃತಿಯಂತೆ ನಾವೂ ಸಹ ಯಾವುದೇ ಭೇದಭಾವವನ್ನು ಮಾಡದೆ ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಹೊಂದಬೇಕು. ನಿಮಗೆ ಗೊತ್ತಿರುವ, ಸ್ನೇಹಿತರಿಗೆ ಗೊತ್ತಿರುವ, ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ಆಲದ ಮರ, ಅರಳಿ ಮರ, ಬೇವಿನ ಮರ, ಮಾವಿನ ಮರ, ಶ್ರೀಗಂಧದ ಮರ, ತೆಂಗಿನ ಮರ, ತೇಗದ ಮರ, ಬೀಟೆ ಮರ, ಹುಣಸೆ ಮರ, ಅಡಿಕೆ ಮರ, ನೇರಳೆ ಮರ, ನೆಲ್ಲಿ ಮರ. ಭಾಷಾಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1: ಪುಲ್ಲಿಂಗ ಎಂದರೇನು? ಉತ್ತರ: ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ಪುಲ್ಲಿಂಗ ಎನ್ನುವರು. ಪ್ರಶ್ನೆ 2: ಸ್ತ್ರೀಲಿಂಗ ಎಂದರೇನು? ಉತ್ತರ: ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ಸ್ತ್ರೀಲಿಂಗ ಎನ್ನುವರು. ಪ್ರಶ್ನೆ 3: ನಪುಂಸಕಲಿಂಗ ಎಂದರೇನು? ಉತ್ತರ: ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ನಪುಂಸಕಲಿಂಗ ಎನ್ನುವರು. ಲಿಂಗರೂಪ ಪರಿವರ್ತಿಸಿ ಬರೆಯಿರಿ. ಶರಣ, ಶರಣಿ, ಇವಳು, ಇವನು, ಗೌಡತಿ, ಗೌಡ, ಅತ್ತೆ, ಮಾವ, ಅವನು, ಅವಳು. ಶರಣ, ಶರಣಿ, ಇವಳು, ಇವನು, ಗೌಡತಿ, ಗೌಡ, ಅತ್ತೆ,
ಮಾವ, ಅವನು, ಅವಳು. ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳಾಗಿ ಆರಿಸಿ ಬರೆಯಿರಿ. ಪುಲ್ಲಿಂಗ: ಆತ, ಅಣ್ಣ, ತಾತ, ಗೆಳೆಯ. ಸ್ತ್ರೀಲಿಂಗ: ಅರಸಿ, ತಾಯಿ, ರಾಧೆ, ಗಂಗೆ. ನಪುಂಸಕಲಿಂಗ: ಕೋಗಿಲೆ, ಜಿಂಕೆ, ಗಿಳಿ, ಹಣ್ಣು. ಭಾಷಾಭ್ಯಾಸ: ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ. ಅಗಸವನ್ನು, ಆಗಸವನ್ನು. ಸರಿಯಾದ ಉತ್ತರ ಆಗಸವನ್ನು. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಆಗಸವನ್ನು ನೋಡುವುದೇ ಆನಂದ. ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು. ಆಳು, ಅಳು. ಸರಿಯಾದ ಉತ್ತರ ಅಳು. ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಅಳು ಬಂದಿತು. ನನ್ನ ಡ್ಯಾಶ್ ಬೆಂಗಳೂರು. ಊರು, ಊರು. ಸರಿಯಾದ ಉತ್ತರ ನನ್ನ ಊರು ಬೆಂಗಳೂರು. ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ. ಓದಿದ, ಓದಿದ. ಸರಿಯಾದ ಉತ್ತರ ಓದಿದ. ಓದಿದ ಅನಂತರ ಊಟ ಮಾಡುತ್ತೇನೆ. ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ. ಒಲೆಯ, ಓಲೆಯ. ಸರಿಯಾದ ಉತ್ತರ ಒಲೆಯ. ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ. ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ. ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ. ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ. ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ. ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.